ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ದಕ್ಷಿಣದಲ್ಲಿ ಮಲೆನಾಡು ಭಾಗದಲ್ಲಿ ಪ್ರವಾಹ ಮಳೆ ಹಾನಿಯಿಂದ ಜನರು, ವಿಶೇಷವಾಗಿ ಬಡವರು, ರೈತರು ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ರೈತರು ನವರಾತ್ರಿ ಮಾಡದೆ, ಹಬ್ಬವನ್ನು ನವರಾತ್ರಿ ಮಾಡದೆ ರಾತ್ರಿ ಎಲ್ಲ ಗಂಜಿ ಕೇಂದ್ರದಲ್ಲಿ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ರಾಜ್ಯ ಸರ್ಕಾರ ಕುಂಭಕರ್ಣ ನಿದ್ದೆ ಮಾಡಿ ಯಾವ ಮಂತ್ರಿನೂ ಕೂಡ, ಮುಖ್ಯಮಂತ್ರಿ ಯಥಾ ಪ್ರಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋ ರಾಮಯ್ಯನವರು, ನಿದ್ದೆ ಸಿದ್ದರಾಮಯ್ಯನವರು, ಮಂತ್ರಿಗಳು ಕೂಡ ಯಾರೂ ಕೂಡ ಸ್ಥಳಕ್ಕೆ ಭೇಟಿ ಮಾಡಿ ಅಹವಾಲುಗಳನ್ನು ಕೇಳಿ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಯಾರೂ ಮಾಡಿಲ್ಲ. ಬಿಜೆಪಿ ನಾವು 2 ತಂಡಗಳಲ್ಲಿ ನಾವು ಪ್ರವಾಸ ಮಾಡ್ತೀರಿ ಅಂತ ನಮ್ಮ ಪ್ರೆಸ್ ನೋಟ್ ಓದಿದ ತಕ್ಷಣವೇ ಮುಖ್ಯಮಂತ್ರಿ ಅಲರ್ಟ್ ಆಗಿ ವೈಮಾನಿಕ ಸರ್ವೆ ಮಾಡ್ತೀನಿ ಅಂತ ಬಂದರು. ಅದು ನಾನು ಸರ್ಕಾರನ ಕೇಳೋದು, ಉಳಿದ ಮಂತ್ರಿಗಳೆಲ್ಲ ಎಲ್ಲೋದು? ಮಂತ್ರಿಗಳನ್ನೆಲ್ಲ ಹುಡುಕೊಡಿ, ಎಲ್ಲಿದ್ದಾರೆ ಹುಡುಕೊಡಿ ಅನ್ನೋ ಕೇಳೋ ಸ್ಥಿತಿಯಲ್ಲಿ ಇಲ್ಲಿನ ರೈತರು ನಾವೆಲ್ಲ ಹೋದಾಗ ಅವರೆಲ್ಲ ಕೇಳಿದ್ದು, ಸರ್ ಮಂತ್ರಿಗಳು ಒಬ್ಬರು ಬಂದಿಲ್ಲ, ನಮ್ಮ ಅಹವಾಲುಗಳನ್ನು ಕೇಳಿಲ್ಲ, ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಯಾರೂ ಬಂದು ಇದುವರೆಗೂ ಸರ್ವೆ ಮಾಡಿಲ್ಲ. ಯಾವುದೇ ಜಿಲ್ಲಾಧಿಕಾರಿಗಳು ಆಫೀಸಲ್ಲಿ ಕೂತಿದ್ದಾರೆ, ಬೀದಿಗಿಳಿದು ಹೊಲಗಳಿಗೆ ಬಂದು ಸರ್ವೆ ಮಾಡಿ ಎಷ್ಟು ನಿಮ್ಮ ಹೊಲಕ್ಕೆ ನಿಗದಿ ಮಾಡಿದ್ದೀರಿ ಪರಿಹಾರ ಅನ್ನೋ ಮಾತು ಎಲ್ಲೂ ಕೇಳಿ ಬರ್ತಾ ಇದೆ. ನಾವು 8,000 ಎಕ್ಸ್ಟ್ರಾ ಕೊಡ್ತೀರಿ ಅನ್ನೋದು ಮಾಧ್ಯಮದಲ್ಲಿ ಬಂದಿದೆ ಹೊರತು ಫೀಲ್ಡಲ್ಲಿ ಯಾವುದು ಆ ಥರದ ನಂಬಿಕೆ ರೈತರಲ್ಲಿ ಕಾಣ್ತಾ ಇಲ್ಲ. ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಕಂದಾಯ ಸಚಿವನಾಗಿದ್ದೆ. ನಾನು ಸರ್ಕಾರಕ್ಕೆ ನೇರವಾಗಿ ಸವಾಲು ಹಾಕಿದ್ದೆ. ಏನು ಸವಾಲು ಅಂದರೆ, ನೀವು BJPಗಿಂತ ನಾವು ರೈತರ ಪರ, ಬಡವರ ಪರ ಅಂತ ಏನು ಘೋಷಣೆ ಮಾಡ್ತಿರಲ್ಲ ನೀವು, ನಾವು ಪರ 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 ಅಂತ, ಇವಾಗ ತೋರಿಸಿ ನೀವು ಯಾರು ಪರ ಅಂತ. ಈಗ ಹಾಕಿ ಸವಾಲು, BJPಗೆ ಸವಾಲು ಹಾಕಿ ನಾವು ಸವಾಲು ತಗೊಳಕ್ಕೆ ಸಿದ್ಧ ಇದ್ದೀರಿ. ಯಡಿಯೂರಪ್ಪನವ್ರು ಇದ್ದಾಗ ರೈತರಿಗೆ ಬೆಳೆಗೆ ಜೋಳಕ್ಕೆ ಏನು ಕೊಟ್ಟರು, ತೊಗರಿಗೆ ಏನು ಕೊಟ್ಟರು, ಹತ್ತಿಗೆ ಏನು ಕೊಟ್ಟರು, ತೋಟಗಾರಿಕೆ ಬೆಳೆಗೆ ಏನು ಕೊಟ್ಟರು, ಮಳೆಗಾಲದ ಬೆಳೆಗೆ ಏನು ಕೊಟ್ಟರು ಹೇಳಿ. ಯಡಿಯೂರಪ್ಪನವರು ಇಷ್ಟು ಕೊಟ್ಟಿದ್ರು. ಅವ್ರ ಬಡ್ಜೆಟ್ ಎಷ್ಟು? ಅಂದಾಜು 2 ಲಕ್ಷ ಕೋಟಿ ಇರ್ಬೋದು, 2-2.5 ಲಕ್ಷ ಕೋಟಿ. ಆಗ ಅವರು 25,000 ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ, ನಾನು ರೆವಿನ್ಯೂ ಮಿನಿಸ್ಟರ್, 25,000 ಕೊಟ್ಟಿದ್ದಾರೆ ಎಕರೆಗೆ. ನೀವೇನು ಕೊಟ್ಟಿದ್ದೀರಾ ಹೇಳಿ, ಪ್ರಾಮಾಣಿಕವಾಗಿ ಹೇಳಿ. ನಾನೇನು ಕೇಂದ್ರ ಸರ್ಕಾರ ಕರೀರಿ, ನಾವು ಬರ್ತೀರಿ, ಸರ್ವಪಕ್ಷದ ಸಭೆ ಕರೀರಿ, ಹಿಂಗೆ ಫ್ಲಡ್ ಆಗಿದೆ, ನಾವೆಲ್ಲ ಹೋಗೋಣ ಕೇಂದ್ರಕ್ಕೆ, ಕರೀರಿ, ಬರ್ತೀರಿ, ನಾವು ಇಲ್ಲ ಅಂತ ಹೇಳಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ನಿಮ್ಮ MP ಗಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. MP ಗಳು ಇಬ್ಬರು ಬಂದು ನೆನ್ನೆಯಿಂದ ಸುತ್ತಾ ಇದ್ದಾರೆ ನಮ್ಮನೆ. ಆ ವಯಸ್ಸಲ್ಲೂ ಕೂಡ ನಮ್ಮ ರಮೇಶ್ ಜಿಗಜಿಣಿಯವರು, ನಮ್ಮ ಗದ್ದಿಗೌಡರು ನೆನ್ನೆಯಿಂದ ಸುತ್ತಾ ಇದ್ದಾರೆ. ಅವರೇನು ವೈಮಾನಿಕ ಸರ್ವೆಗೆ ಹೋಗಿಲ್ಲ, ಅರ್ಧ ಗಂಟೆ ಹಿಂಗೆ ಮೇಲೆ ಗಾಳಿಯಲ್ಲಿ ಸುತ್ತಬಿಟ್ಟು ಹೋಗಿಲ್ಲ, ಅವರು ಬೀದಿ ಸುತ್ತಾ ಇದ್ದಾರೆ. ಜನ ನಾವು 2 ಕಡೆ ನಾವು ಫಂಕ್ಷನ್ ಕೊಟ್ಟಿದ್ದೀವಿ ಇವತ್ತು. ಜನ ಇವತ್ತು 10 ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಾರಿ ಇದ್ದಕ್ಕೂ ನಿಲ್ಲಿಸಿ ಈ ಹೊಲ ನೋಡಿ, ಆ ಹೊಲ ನೋಡಿ ಅಂತ. ಪೂರ್ತಿ ಸೂರ್ಯಕಾಂತಿ ನೋಡಿದೆ, ಅಲ್ಲಿ ಒಂದು 10 ಎಕರೆ ಸೂರ್ಯಕಾಂತಿ ಪೂರ್ತಿ ಕಪ್ಪುಗ ಔಟಿದೆ, ಪೂರ್ತಿ ಕಪ್ಪುಗ, ಏನು ಉಳಿಯಲ್ಲ ಅಲ್ಲಿ. ಇಡೀ ಹೊಲನೇ ಒಂದು ಕಾಳುನೂ ಉಳಿಯಲ್ಲ, ಎಲ್ಲ ಕಪ್ಪು. ಈರುಳ್ಳಿ ಅಂತೂ ಕಿತ್ಬಿಟ್ಟು ಅಲ್ಲೇ ಬಿಸಾಕಿದ್ದಾರೆ. ಹತ್ತಿ ಏನು ಬರಬೇಕಾಗಿತ್ತು, ಹತ್ತಿನೂ ಎಲ್ಲ ಒಡೆದೋಗಿ
ಅದು ನೀರಿಗೆ ಕೊಳೆತು ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ ಹತ್ತಿ. ಯಾರಿಗೋ ಮೈ ಮೇಲೆ ಬಟ್ಟೆ ಆಗಬೇಕಾಗಿದ್ದ ಹತ್ತಿ ಇವತ್ತು ಕೊಳೆತು ನೀರಲ್ಲಿ ಹೋಗ್ತಾ ಇದೆ. ಇದಕ್ಕೆ ಕಾರಣಕರ್ತರು ಯಾರು? ಕೆಲವರು ಮಂತ್ರಿಗಳಿರ್ತಾರೆ ಪ್ರಕೃತಿ ಅಂತ. ಏನು ಪ್ರಕೃತಿ ಇವತ್ತೇ ಬಂದು ಹುಟ್ಟುತ್ತಾ? ಎಲ್ಲ ಕಾಲದಲ್ಲೂ ಪ್ರಕೃತಿ ಇತ್ತು, ಮಳೆ ಬರ್ತಾ ಇತ್ತು. ನೀವು ಏನು ಕ್ರಮ ತೆಗೆದುಕೊಂಡ್ರಿ? BJP ಮೇಲೆ ಸವಾಲು ಆಗ್ತಿರಲ್ಲ. ಮನೆಗಳಿಗೆ ನಾವು 5 ಲಕ್ಷ ರೂಪಾಯಿ ಕೊಟ್ರಿ. ಮನೆ ಬಿದ್ದರೆ 5 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ರಿ. ನೀವೆಷ್ಟು ಕೊಡ್ತಾ ಇದ್ದೀರಾ? 1,20,000. ಇನ್ನು 3,80,000 ಯಾರ ಜಾಬಿಗೆ ಹೋಗ್ತೈತೆ? ಬಡವ ಕೇಳ್ತಾ ಇದ್ದಾನೆ, ಅಣ್ಣ ನೀವು 5 ಲಕ್ಷ ರೂಪಾಯಿ ಕೊಟ್ಟಿದ್ರಿ, ಇವರು 1,20,000 ಕೊಡ್ತಾರಂತೆ, ಇನ್ನು 3 ಲಕ್ಷ ಯಾರ ಜಾಬ್ಗೆ ಹೋಗ್ತಾ ಇದೆ ಅಂತ ರೈತ ಕೇಳ್ತಾ ಇದ್ದಾನೆ, ಬಡವನ್ ಕೇಳ್ತಾ ಇದ್ದಾನೆ. ನಾವೇನು ಉತ್ತರ ಕೊಡ್ಬೇಕು ಅವ್ರಿಗೆ? ಪಾರ್ಷಿಯಲ್ ಮನೆ ಬಿದ್ದರೆ ನಾವು 3 ಲಕ್ಷ ಕೊಟ್ಟಿದ್ವಿ, ಇವರು 50,000 ಅಂತ ಹೇಳ್ತಾ ಇದ್ದಾರೆ. ಇನ್ನು 2.5 ಲಕ್ಷ ಎಲ್ಲೋಯ್ತು? ನಮ್ಮ ಪ್ರಶ್ನೆ ಸರ್ಕಾರಕ್ಕೆ. BJPಗಿಂತ ನಾವು ಏನು ಕಮ್ಮಿ ಇಲ್ಲ, ರೈತರ ಪರ ಅಂತ ಹೇಳ್ತಿರಲ್ಲ, ತೋರಿಸಿ, ಇದರಲ್ಲಿ ತೋರಿಸಿ. ನೀವು BJPಗಿಂತ ನಾವು ಹೆಚ್ಚು ಪರಿಹಾರವನ್ನು ಕೊಟ್ಟಿದ್ದೀರಿ ಹೇಳಿ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂತಿಸ್ತೀರ. ನಾನು ಚಾಲೆಂಜ್ ಮಾಡ್ತೀನಿ. ಹಿಂದೆ ನಿಮ್ಮ ಮನಮೋಹನ್ ಸಿಂಗ್ ಇದ್ರಲ್ಲ, 10 ವರ್ಷ ಆಡಳಿತ ಮಾಡಿದ್ರು, ಏನು ಕೊಟ್ಟಿದ್ದಾರೆ ರಾಜ್ಯದ ಜನತೆ ಮುಂದೆ ಹೇಳಿ. ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಏನು ಕೊಟ್ಟಿದ್ದಾರೆ ಹೇಳಿ. ಬಿಡುಗಡೆ ಮಾಡಿ ವೈಟ್ ಪೇಪರು. ಬಿಡುಗಡೆ ಮಾಡಲ್ಲ. ಕೇಳಿದ್ರೆ ಅವಾಗಿನ ಬಡ್ಜೆಟ್ ಹಿಂಗೆ, ಇವಾಗಿನ ಬಡ್ಜೆಟ್. ಮನಮೋಹನ್ ಸಿಂಗ್ ಇದ್ದಾಗ ಬಡ್ಜೆಟ್ ಕಡಿಮೆ ಇತ್ತಂತೆ, ಪ್ರಧಾನಿ ಮೋದಿ ಬಂದಮೇಲೆ ಬಡ್ಜೆಟ್ ಜಾಸ್ತಿ. ಯಾಕೆ ಜಾಸ್ತಿ ಆಯಿತು? ಸೋರೋತಾ ಇದ್ದಂಥ ಹಣವನ್ನು ಮೋದಿಯವರು ಹಿಡಿದು ತೊಗೊಂಬಂದರು ಬಡ್ಜೆಟ್ಗೆ. ನೀವು ಸೋರಾಗಿದ್ದೆಲ್ಲ ಕೋಲಲ್ಲಿ ಎಲ್ಲದರಲ್ಲಿ ಲೂಟಿ ಹೊಡಿತಾ ಇದ್ರಿ. ಇವತ್ತು ಕೋಲ ಹರಾಜು ಹಾಕೋ ಮುಖಾಂತರ ಲಕ್ಷಾಂತರ ಕೋಟಿ ಆದಾಯ ಬರೋಂಗೆ ಮೋದಿಯವರು ಮಾಡಿದ್ರು. ಅದರಿಂದ ಬಡ್ಜೆಟ್ ಗಾತ್ರ ಜಾಸ್ತಿ ಆಗಿದೆ. ನಾನು ಕೇಳ್ತೀನಿ, ನಿಮ್ಮದು ಬಡ್ಜೆಟ್ ಗಾತ್ರ ಜಾಸ್ತಿ ಆಗಿದೆಯಲ್ಲ, BJPಗೆ ಇದ್ದಾಗಿಂತ ನಿಮ್ಗೆ ಜಾಸ್ತಿ, ಹಂಗಾರೆ ಕೊಡಿ ಜಾಸ್ತಿ. ನಿಮ್ಮ ಪ್ರಶ್ನೆ ನಿಮಗೆ ಆಗ್ತಾ ಇದ್ದೀನಿ. ಮೋದಿ ಬಡ್ಜೆಟ್ ಜಾಸ್ತಿ ಆಗಿದೆ ಅಂತ ಅಧಿವೇಶನದಲ್ಲಿ ಆಚೆ ಕಡೆ ಹೇಳ್ತಾ ಇದ್ದೀರಲ್ಲ, ಈಗ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಬಡ್ಜೆಟನ್ನು ಜಾಸ್ತಿ ಆಗಿದೆ, ಪರಿಹಾರ ಜಾಸ್ತಿ ಕೊಡಿ. ಈ ಬೇಡಿಕೆಯನ್ನು, ಈ ಆಗ್ರಹವನ್ನು ನಾನು ರೈತರ ಪರವಾಗಿ ಸರ್ಕಾರಕ್ಕೆ ಸರ್ಕಾರ ಬದುಕಿದ್ರೆ, ಸತ್ತಿಲ್ಲ ಅಂತ ಅಂದ್ಕೊಂಡು ಬದುಕಿದ್ರೆ ಕೂಡಲೇ ರೈತರ ಪರವಾಗಿ ನಿಲ್ಲೋ ಅಂಥ ಕೆಲಸವನ್ನು ಮಾಡಿ. ಇಲ್ಲ ಅಂದರೆ ಇದು ಮೊಸಳೆ ಕಣ್ಣೀರು, ಇದು ಮೊಸಳೆ ಕಣ್ಣೀರಾಗೋತತೆ. ಸಿದ್ದರಾಮಯ್ಯ ಮೊಸಳೆ ಕಣ್ಣೂರು. ಮೊನ್ನೆ ನಮ್ಮ ನಡಹಳ್ಳಿ ಹೇಳ್ತಾ ಇದ್ರು, ಅಲ್ಲಿ ಸಂತೋಷ್ ಹಡಪ 30 ವರ್ಷ ದೋಣಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ, ಅದೊಂದು. ಆಮೇಲೆ ಕಾಶಪ್ಪ ಕಂಬಳ, ಅದು ಮೊಸಳೆ ಕಚ್ಚಿ ಸತ್ತೋಗಿದ್ದಾರೆ. 1.5 ತಿಂಗಳಿಂದನೂ ಅವನು ಆತ್ಮಹತ್ಯೆ ಮಾಡ್ಕೊಂಬಿಟ್ಟವನೇ, ಏನೋ ಮಾಡ್ಕೊಂಬಿಟ್ಟವನೇ, ನಮ್ಗೆ ಸಂಬಂಧ ಇಲ್ಲ ಅಂತ ಇದ್ರು. ಯಾವಾಗ ನಡಹಳ್ಳಿ ಅವರು ಪ್ರೆಸ್ ಮೀಟ್ ಮಾಡಿ ವಿರೋಧ ಪಕ್ಷದ ನಾಯಕರು ಆ ಮನೆಗೆ ಭೇಟಿ ಕೊಡ್ತಾರೆ ಅಂದರೆ, ಏಕಾಏಕಿ ಇವಾಗ ಅವ್ರಿಗೆ ಇಮಿಡಿಯೇಟಾಗಿ ಸರ್ಟಿಫಿಕೇಟ್ ತಗೊಂಡು ಮೊಸಳೆನೇ ಕಚ್ಚಿದ್ದು ಅಂತ ಇವಾಗ ಹೇಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಹೇಳಿದ್ರು ಮೊಸಳೆನೇ ಕಚ್ಚಿಲ್ಲ ಅಂತ, ಈಗ ಮೊಸಳೆ ಕಚ್ಚಿದೆ ಅಂತ ಪರಿಹಾರ ಹೇಳ್ಬೋದು. ಅಂದರೆ ಈ ಸರ್ಕಾರ ಹಣದ ಕೊರತೆಯಿಂದ, ಪಾಪ ಸಿದ್ದರಾಮಯ್ಯನವರು ಅದೇನು ಹೇಳ್ತಾರಲ್ಲ, BJPಯವರಿಗೆ ಹೊಟ್ಟೆ ಉರಿತೈತಂತೆ. 5 ಗ್ಯಾರಂಟಿ ಕೊಟ್ಬಿಟ್ಟಿದ್ರಿ, ಹೊಟ್ಟೆ ಉರಿತೈತಂತೆ. ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ, 5 ಸಾಲಲ್ರಿ, 5 ಸಾಲಲ್ಲ, 50 ಕೊಡಬೇಕು. ಏನಣ್ಣ, 50 ಗ್ಯಾರಂಟಿ ಕೊಡಬೇಕು. 50 ಗ್ಯಾರಂಟಿ ಕೊಡಿ, ನಮ್ದೇನು ಸಮಸ್ಯೆ ಇಲ್ಲ. ಬಸ್ ಫ್ರೀ ಮಾಡಿದ್ದೀರಾ, ಫ್ಲೈಟ್ ಫ್ರೀ ಮಾಡಿ, ಏನು ಬೇಕೋ ಫ್ರೀ ಮಾಡಿ, ನಮ್ದೇನು ಸಮಸ್ಯೆ ಇಲ್ಲ. ನಾವು ಎನ್ಕರೇಜ್ ಮಾಡ್ತೀರಿ. 50 ಫ್ರೀ ಕೊಡಿ, ನಮಗೇನು. ಅದ್ರ ಆಗು ಹೋಗಳು ಮುಂದೆ ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಮೇಲೆ ಏನು ಮಾಡಬೇಕು ಅನ್ನೋದು. ನಾವೇನು ವಿರೋಧಿ ಅಲ್ಲ, ನಿಮ್ಮ ಗ್ಯಾರಂಟಿಗೆ ನಾವೇನು ವಿರೋಧಿಗಳಲ್ಲ. ಆದರೆ ಆ ಹೆಸರು ಹೇಳ್ಕೊಂಡು ರೈತರು ಇವತ್ತು ಆತ್ಮಹತ್ಯೆಗಳಿಗೆ ಶರಣಾಗ್ತಾ ಇದ್ದಾರೆ. ತಪ್ಪಲ್ಲ ಅದು? ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಧೈರ್ಯ ತುಂಬಬೇಕು. ನೀವು ಆತ್ಮಹತ್ಯೆ ಮಾಡ್ಕೊಂಬೇಡಿ, ನಾವು ನಿಮ್ಮ ಜೊತೆ ಇದ್ದೀರಿ, ಏನೇ ಆದರೂ ನಿಮಗೆ ಬೆಳೆ ಪರಿಹಾರ ಕೊಡ್ತೀನಿ, ನೀವೆಷ್ಟು ಖರ್ಚು ಮಾಡಿದಿರೋ ಅದಕ್ಕಿಂತ ಜಾಸ್ತಿ ನಾವು ಕೊಡ್ತೀರಿ. ಒಂದು ಮಾತು ಮುಖ್ಯಮಂತ್ರಿ ಬಾಯಲ್ಲಿ ಬರಬೇಕಾಯ್ತು, ಬಂದಿದೆಯಾ?
ಹೋಗಲಿ ಬಿ ಜೆ ಪಿಯವರು ಕೇಂದ್ರಕ್ಕೆ ರೆಡಿ ಇದ್ದೀರಿ ನಾವು. ಓಕೆ, ಈಗ ನನಗೆ ರೈತರೆಲ್ಲ ಕಡೆ ಅಹವಾಲು ಕೊಟ್ಟರು, ನನ್ನ ಹೊಲದಲ್ಲಿ ಇಷ್ಟು ಬೆಳೆ ಲಾಸ್ಟ್ ಆಗಿದೆ, ಇಷ್ಟು ಹಣ ಹೋಗಿದೆ ಅಂತ. ನೀವು ಏನಾನ ಇಷ್ಟು ದಿನ ಆಗೈತೆ, 2 ತಿಂಗಳಾಗೈತೆ, 2 ತಿಂಗಳಾಗೈತೆ, ಪ್ರವಾಹ ಮಳೆ ಎಲ್ಲ ಬಂದು 2 ತಿಂಗಳಿಂದ ಕೇಂದ್ರ ಸರ್ಕಾರಕ್ಕೆ ಯಾರಾದರೂ ಮಂತ್ರಿ, ಮುಖ್ಯಮಂತ್ರಿ ಹೋಗಿ ಕೃಷಿ ಸಚಿವರನ್ನ, ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿ ಇಷ್ಟು ಲಾಸ್ ಆಗಿದೆ, ದಯವಿಟ್ಟು ತಂಡವನ್ನು ಕಳಿಸಿ ಸಮೀಕ್ಷೆ ಮಾಡಿ ನಮಗೆ ಪರಿಹಾರ ಕೊಡಿ ಕೇಳಿದ್ದೀರಾ? ಇಲ್ಲ ಇಲ್ಲ, ಆ ಸೌಜನ್ಯನೇ ಇಲ್ಲ. ಬೇಡ, ಅವ್ರು ದೂರ ಇದ್ದಾರೆ ಅಂದರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅವ್ರನ್ನ ಕೇಳ್ಬೋದಾಯಿತು. ಕುಮಾರಸ್ವಾಮಿ ಅವರಿದ್ದಾರೆ, ಸೋಮಣ್ಣ ಅವರಿದ್ದಾರೆ, ಶೋಭಾ ಅವರಿದ್ದಾರೆ, ಅವ್ರನ್ನಾದರೂ ಭೇಟಿ ಮಾಡ್ಬೋದಾಯ್ತಲ್ಲ. ಇಲ್ಲ, ಪತ್ರಿಕೆಯಲ್ಲಿ ಹೇಳೋದು ಬಿ ಜೆ ಪಿಯವರು ಏನು ಮಾಡ್ತಾವ್ರೆ ಅಂತ. ನೀವೇನು ಮಾಡ್ತಾ ಇದ್ದೀರಾ? ಒಂದು ಸಣ್ಣ ಮೆಮೊರಂಡಮೂ ಇಲ್ಲಲ್ಲ ನಿಮ್ಮ ಹತ್ರ. ಎಷ್ಟು ಹಾನಿಯಾಗಿದೆ, ಎಷ್ಟು ಜಾನುವಾರು ಹಾನಿಯಾಗಿದೆ, ಎಷ್ಟು ಪ್ರಾಣ ಹಾನಿಯಾಗಿದೆ, ಇಷ್ಟು ಪರಿಹಾರ ಕೊಡಬೇಕು ಬನ್ನಿ ಅಂತ ಹೇಳೋವಂಥ ನಿಮ್ಮ ಹತ್ರ ಒಂದು ಮೆಮೊರಂಡಮ್ ಇಲ್ಲಲ್ಲ. ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಆಪಾದನೆ ಮಾಡ್ತೀವಿ? ಒಟ್ಟಾರೆ ಈ ಸರ್ಕಾರ ಈ ಮಳೆ ಹಾನಿಯ ಸಂದರ್ಭದಲ್ಲಿ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಇದು. ಬದುಕಿದ್ರೆ ಅವ್ರು ಇಷ್ಟೊತ್ತಿಗೆ ಸಮೀಕ್ಷೆ ಮಾಡಿ ಕೇಂದ್ರಕ್ಕೆ ವರದಿಯನ್ನು ಕೊಟ್ಟು ಕೇಂದ್ರ ತಂಡ ಬಂದು ಪರಿಹಾರನೂ ಕೂಡ ವಿತರಣೆ ಆಗಬೇಕಾಯಿತು. ಇಲ್ಲ, ಏನು ಮಾಡಿಲ್ಲ. ಈಗ ಮುಖ್ಯಮಂತ್ರಿಗಳು ವೈಮಾನಿಕ ಆಯಿತು. ನಾನು ಎಲ್ಲ ಕಡೆ ಹೋಗಿದ್ದೆ, ರೈತರು ಕೇಳಿದ್ರು ವೈಮಾನಿಕ ಯಾಕೆ ಸರ್ ಅಂತಂದ್ರು. ವೈಮಾನಿಕ ಯಾಕೆ? ಏನೋ ಡೆಲ್ಲಿಯಿಂದ ಬರ್ತಾರ ಫ್ಲೈಟಲ್ಲಿ? ಇಲ್ಲ, ಇಲ್ಲೇ ವೈಮಾನಿಕ ಯಾಕೆ ಬೇಕು? ನಮ್ಮ ರಸ್ತೆಯಲ್ಲೇ ಬರ್ಬೋದಾಯಿತು. ಒಂದು ಕಡೆ ರಸ್ತೆನೂ ನೋಡ್ದಂಗೆ ಆಗೋಯ್ತು, ದಾರಿ ಇದಕ್ಕೂ ಏನು ಬೆಳೆ ಹಾನಿಯಾಗಿದೆ ಅದನ್ನು ನೋಡ್ಬೋದಾಯಿತು, ರೈತರ ಜೊತೆ ಸಂವಾದ ಮಾಡ್ಬೋದಾಗಿತ್ತು. ಇಲ್ಲ, ವಿಮಾನದಲ್ಲೇ ಓಡಾಡ್ತಾ ಇದ್ದೀನಿ ಅಂತಾರೆ. ಯಾಕೆ? ಇಲ್ಲಿ ಗುಂಡಿ ಬಿದ್ದಿದೆ, ಗುಂಡಿ ಬಿದ್ದ ರಸ್ತೆಗಳು, ಗುಂಡಿ ಬಿದ್ದ ರಸ್ತೆಗಳು, ಜನ ಶಾಪ ಆಗ್ತಾರೆ. ಗುಂಡಿಯಲ್ಲಿ ಹೋಗೋಕ್ಕೆ ಆಗಲ್ಲ ಎಲ್ಲಿಗೂ. ನಾನು ಬಂದಲ್ಲ, ಈಗ ಕಿಲೋಮೀಟ್ರ್ ಬಂದೆ, ಎಲ್ಲೂ ಇಡೀ ರಸ್ತೆನೇ ಗುಂಡಿ. 1,00,000 ಬಿದ್ದಿದೆ. ನಾನಿವತ್ತು ಏನು ಬಿಜಾಪುರದಲ್ಲಿ ಓಡಾಡಿದೆ, 1,00,000 ಗುಂಡಿ ಬಿದ್ದಿದೆ. ಒಂದೇ 1,00,000. ನಾನು ಓಡಾಡಿರೋ ರೋಡ್ಗಳು ಮಾತ್ರ ಹೇಳ್ತಾ ಇದ್ದೀನಿ, 1,00,000ಕ್ಕೂ ಹೆಚ್ಚು ಗುಂಡಿಗಳು ಬಿದ್ದಿದೆ. ಅದರಿಂದ ಮುಖ್ಯಮಂತ್ರಿ ಎಲ್ಲೋ ಒಂದು ಕಡೆ ಎಸ್ಕೇಪ್. ಯಾಕೆ ಅವ್ರಿಗೆ ಅಂತಂದರೆ, ಅವ್ರಿಗೆ ನವಂಬರ್ ಕಾಟ, ನವಂಬರಲ್ಲಿ ಶನಿ ಕಾಟ ಶುರುವಾತಲ್ಲ, ಆ ಶನಿ ಕಾಟಕ್ಕೆ ಅವರು ಈ ಡಿ ಕೆ ಶಿವಕುಮಾರ್ ಕಾಟ, ಪರಮೇಶ್ವರ್ ಕಾಟ, ಎಂ ಬಿ ಪಾಟೀಲ್ ಕಾಟ, ಹಿಂಗೆ ಕಾಟಗಳಿಂದ ಅವರು ಕೆಲಸನೇ ಮಾಡೋದು ಬಿಟ್ಬಿಟ್ಟಾರೆ. ರೈತರಿಗೆ ಕಾಟ ಕೊಡ್ತಾ ಇದ್ದಾರೆ ಅಲ್ವಾ? ಅವ್ರ ಕಾಟಕ್ಕೆ ಹೋಗಿ ರೈತರಿಗೆ ಕಾಟ ಕೊಡೋವಂಥ ಸಿ ಎಮ್ ಆಗ್ಬಿಟ್ಟಿದ್ದಾರೆ. ಅದರಿಂದ ನಾವು ಇಡೀ ಬಿ ಜೆ ಪಿ ತಂಡ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ಮನೆ ಯಾರು ಕಳ್ಕೊಂಡಿದ್ದಾರೋ, ನಮ್ಮ ಸರ್ಕಾರ ಕೊಟ್ಟಾಗ 5 ಲಕ್ಷ ಏನು ಕೊಟ್ಟಿದ್ದೀರಿ, 5 ಲಕ್ಷ ರೂಪಾಯಿ ಪರಿಹಾರ ಮನೆ ಕಟ್ಟೋಕ್ಕೆ ಕೊಡಬೇಕು. ಈ ಆಗ್ರಹವನ್ನು ಬಿ ಜೆ ಪಿ ನಾವು ಮಾಡ್ತಾ ಇದ್ದೀರಿ. ಏನಿದ್ರು ಕೇಳಿ.